ಪರಪ್ಪನಗ್ರಹಾರ ಜೈಲಿಗೆ ಕಾರಾಗೃಹ ಡಿಜಿ ಭೇಟಿ. ದರ್ಶನ್ಗೆ ಪರಪ್ಪನಗ್ರಹಾರ ಜೈಲಲ್ಲಿ ರಾಜಾತಿಥ್ಯ ನೀಡಲಾಗಿತ್ತಲ್ಲ, ರೆಸಾರ್ಟ್ ಫೆಸಿಲಿಟಿ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಅದನ್ನ ವೀಕ್ಷಣೆ ಮಾಡೋದಕ್ಕೆ, ಅಂದ್ರೆ ಏನೇನಾಗಿತ್ತು ಅನ್ನೋದ್ರ ಬಗ್ಗೆ ಪರಿಶೀಲನೆ ಮಾಡೋಕೆ ಈಗ ಡಿಜಿ ಮಾಲಿನಿ ಅವರು ಹೊರಟಿದ್ದಾರೆ. ಕೃಷ್ಣಮೂರ್ತಿ ಜೈಲಿಗೆ ಭೇಟಿ ನೀಡಿದ್ದಾರೆ. ಮಾಲಿನಿ ಕೃಷ್ಣಮೂರ್ತಿ ಸೊ ಜೈಲಲ್ಲಿ ವಿಶೇಷ ಆತಿಥ್ಯದ ಬಗ್ಗೆ ಮಾಲಿನಿ ಕೃಷ್ಣಮೂರ್ತಿ ಈಗ ಪರಿಶೀಲನೆ ನಡೆಸೋಕೆ ಹೊರಟಿದ್ದಾರೆ. ಡಿಜಿಪಿ ಬೆನ್ನಲ್ಲೇ ಬಂದೀಖಾನೆ ಇಲಾಖೆ ಡಿಐಜಿ ಕೂಡ ಭೇಟಿ ಕೊಟ್ಟಿದ್ದಾರೆ. ಪರಪ್ಪನಗ್ರಹಾರ ಜೈಲಿಗೆ ಭೇಟಿ ನೀಡಿದ್ದಾರೆ ಡಿಐಜಿ. ಬಂದೀಖಾನೆ ಇಲಾಖೆ ಡಿಐಜಿ ಸೋಮಶೇಖರ್ ಕೂಡ ಭೇಟಿ ನೀಡಿದರು. ಸೊ ಇದು ನಿನ್ನೆ ಆದಂಥ ಈ ವೈರಲ್ ಫೋಟೋ ಹಾಗೇನೆ ವಿಡಿಯೋ ಕಾಲ್. ಸೊ ಇದೆಲ್ಲ ಆದಮೇಲೆ ಈಗ ಮಾಲಿನಿ ಕೃಷ್ಣಮೂರ್ತಿ ಅಲ್ಲಿಗೆ ಹೋಗಿದ್ದಾರೆ. ದರ್ಶನ್ಗೆ ಪರಪ್ಪನಗ್ರಹಾರ ಜೈಲಿಗೆ ರಾಜಾತಿಥ್ಯವನ್ನು ಅಲ್ಲಿಗೆ ನೀಡಲಾಗಿತ್ತು ಅನ್ನೋ ವಿಚಾರ ಈಗ ದೊಡ್ಡ ಸುದ್ದಿ ಆಗ್ತಿರೋ ಹಾಗೆ ಕಾರಾಗೃಹ ಡಿಜಿ ಮಾಲಿನಿ ಕೃಷ್ಣಮೂರ್ತಿ ಹೋಗಿದ್ದಾರೆ. ಹಾಗೇನೆ ಬಂದೀಖಾನೆ ಇಲಾಖೆಯ ಡಿಐಜಿ ಆಗಿರುವಂಥ ಸೋಮಶೇಖರ್ ಅವರು ಕೂಡ ಭೇಟಿ ನೀಡಿದ್ದಾರೆ. ಸೊ ನಿನ್ನೆಯಿಂದ ಒಂದು ಫೋಟೋ ಒಂದು ವಿಡಿಯೋ ಕಾಲ್ ಏನಿದೆ ಇದು ಈಗ ಸಾಕಷ್ಟು ಸಂಚಲನಕ್ಕೆ ಕಾರಣವಾಗಿದೆ. ನಮ್ಮ ಜೈಲು, ಅದರಲ್ಲೂ ಸೆಂಟ್ರಲ್ ಜೈಲು ಎಷ್ಟು ಮಟ್ಟಿಗೆ ಖಡಕ್ ಆಗಿದೆ, ಅಲ್ಲಿ ಎಷ್ಟು ಲೂಸ್ ಬಿಟ್ಟಿದ್ದಾರೆ ಕೈದಿಗಳನ್ನು ಅನ್ನೋದಕ್ಕೆ ನಿನ್ನೆ ಸಾಕ್ಷಿಯಾಗಿತ್ತು. ಸೊ ಪರಪ್ಪನಗ್ರಹಾರ ಜೈಲಿಗೆ ಒಂದು ಕಡೆ ಅವರ ಕಡೆಯವರು ಭೇಟಿ ನೀಡಿದಾಗ ಇವರು ಮಾತ್ರ ಭೇಟಿ ನೀಡ್ತಿರೋದು, ಪಾಪ ಅಲ್ಲಿ ಒದ್ದಾಡ್ತಿದ್ದಾರಂತೆ ದರ್ಶನ್ ಅನ್ನೋ ವಿಚಾರ ಎಲ್ಲ ಇತ್ತು. ಆದರೆ ಇಲ್ಲಿ ಚಿತ್ರಣ ಕಂಪ್ಲೀಟ್ ಆಗಿ ಉಲ್ಟಾ ಆಗಿದೆ.